Hello. Okay, friends. Good morning to all. So I think some students joining only 20 or near to 20. Tell to your friends immediately join online class. So ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಬೇಗ ಬೇಗ ಜಾಯಿನ್ ಆಗಲಿಕ್ಕೆ ಹೇಳಿ. Okay, is it audible? Is it audible to all? Yes, okay. Pooja. Is it audible, sir? Okay. ಸೊ ಸ್ಕ್ರೀನ್ ಸರಿಯಾಗಿ ಕಾಣ್ತಾ ಇದೆ ತಮಗೆಲ್ಲ. ನಿಮ್ಮ ಮೊಬೈಲ್ನಲ್ಲಿ ರೊಟೇಟ್ ಮಾಡಿ ಹಿಡೀರಿ ಸ್ಕ್ರೀನ್ ಅಂದರೆ ಚೆನ್ನಾಗಿ ದೊಡ್ಡದು ಕಾಣ್ತಾ ಹೋಗುತ್ತೆ ತಮಗೆ. Yes, Nafiza Bano, official education. No, sir, screen is not clear. ಸೊ ಕ್ಲಿಯರ್ ಇಲ್ಲ ಅಂದರೆ ನೀವೇನು ಮಾಡಿರಿ ಅದೇ ಹೇಳಿದ್ನಲ್ಲ ನಾನು ನಿಮ್ಮ ಸ್ಕ್ರೀನನ್ನು ರೊಟೇಟ್ ಮಾಡಿ ಫೋನನ್ನು ರೊಟೇಟ್ ಮಾಡಿ ನೋಡಿ ಇವಾಗ. ಸರಿಯಾಗಿ ಕಾಣಿಸ್ತಾ ಇಲ್ಲ ಸರ್. ಎಸ್ ಸರ್ ಕಾಣಿಸ್ತಾ ಇದೆ. ಎಸ್ ಇನ್ಕ್ರೀಸ್ ಯುವರ್ ವಿಡಿಯೋ. ಎಸ್ ವಿಡಿಯೋ ಇನ್ಕ್ರೀಸ್ ಮಾಡಿ ಅದೇ ಹೇಳಿದ್ನಲ್ಲ ನಾನು ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಸಿಗುತ್ತೆ ನಿಮಗಿದು. ಎಸ್ ಸರ್ ಕ್ಲಿಯರ್ಲಿ ವಿಸಿಬಲ್ ಸನಾಲೋನಿ. ಓಕೆ ಸರ್ ನಾವು ಇಟ್ಸ್ ಕ್ಲಿಯರ್. ಇನ್ಕ್ರೀಸ್ ಕ್ವಾಲಿಟಿ ಆಫ್ ವಿಡಿಯೋ. ಎಸ್ ನಿಮ್ಮ ವಿಡಿಯೋ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡ್ಕೋಬೇಕು ನೀವು. ಆಡಿಯೋ ವಿಡಿಯೋ ಯೂಟ್ಯೂಬ್ ಸೆಟ್ಟಿಂಗ್ಸ್ನಲ್ಲಿ ಸಿಗುತ್ತೆ ತಮಗೆ ಇದು. ಸೊ ಇಲ್ಲ ಅಂದರೆ ನೋಡಿ ಹೀಗೆ ಐ ಥಿಂಕ್ ಮೇ ಬಿ ಇವಾಗ ನೋಡಿ. ಇವಾಗ ನೋಡಿ. ಎಸ್ ವಿಜುವಲ್ ಗಂಗಮ್ಮ. ಇಟ್ಸ್ ಕ್ಲಿಯರ್ ಸರ್ ಪೂಜಾ ಸಾಗರ್. ಓಕೆ ನಫೀಸಾ ಬಾಣ ಇದು ಕ್ಲಿಯರ್ ಅಮ್ಮ. ನಫೀಸಾ ಬಾಣ ಅವರು ಕ್ಲಿಯರ್ ಇಲ್ಲ ಅಂತ ಹೇಳ್ತಾ ಇದ್ರು. ವಿಸಿಬಲ್ ಸರ್ ಸನಾಲೋನಿ. ರೀಸೊಲ್ಯೂಷನ್ ಹೈ ಮಾಡಬೇಕು. ಎಸ್ ಸಂಪೂರ್ಣ ಇಟ್ಸ್ ಕ್ಲಿಯರ್ ಅಮ್ಮ. ಓಕೆ ಓಕೆ. ನಿಮ್ಮ ಆಡಿಯೋ ವಿಡಿಯೋ ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ಸ್ ಮಾಡ್ತಾ ಹೋಗಬೇಕು. ಪ್ರಿಯಾಂಕವಾಗಿ ಎಸ್ ವಿಸಿಬಲ್.
ನಬಿಸುವನ. ಎಸ್, ಓಕೆ ಅಮ್ಮ. ಹಾಗಾದ್ರೆ ವೇಟ್ ಮಾಡೋದು ಬೇಡ, ಜಾಯ್ನ್ ಆಗೋರು ಆಗ್ತಾ ಇರ್ತಾರೆ. ಸೊ ನಾವು ವಿ ವಿಲ್ ಸ್ಟಾರ್ಟ್. ಸೊ ಆಸ್ ಪರ್ ಯುವರ್ ಸಿಲೆಬಸ್. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಏನಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಪ್ರಿವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಅಚೀವ್ಮೆಂಟ್ ಟೆಸ್ಟ್, ಅಂದ್ರೆ ಸಾಧನಾ ಪರೀಕ್ಷೆ. ಕಳೆದ ಅವಧಿಯಲ್ಲಿ ನಾವು ಸಾಧನಾ ಪರೀಕ್ಷೆಯನ್ನು ಕುರಿತು ಸೊ ಡೀಪ್ ಆಗಿ ಏನ್ ಮಾಡಿದೀವಿ, ಡಿಸ್ಕಷನ್ ಅನ್ನ ಮಾಡ್ಕೊಂಡಿದೀವಿ. ಸೊ ಅದರಲ್ಲಿ ಅಚೀವ್ಮೆಂಟ್ ಟೆಸ್ಟ್ ಮೀನಿಂಗ್ ಆಗಿರ್ಬೋದು, ಡೆಫಿನೇಷನ್ಸ್ ಆಫ್ ಅಚೀವ್ಮೆಂಟ್ ಟೆಸ್ಟ್ ಅಂಡ್ ಯೂಸಸ್ ಆಫ್ ಅಚೀವ್ಮೆಂಟ್ ಟೆಸ್ಟ್, ಮೆರಿಟ್ಸ್ ಆಫ್ ಎ ಗುಡ್ ಅಚೀವ್ಮೆಂಟ್ ಟೆಸ್ಟ್ ಅಂಡ್ ಡಿಮೆರಿಟ್ಸ್ ಆಫ್ ಎ ಅಚೀವ್ಮೆಂಟ್ ಟೆಸ್ಟ್. ಸೊ ಇವುಗಳನ್ನ ನಾವು ಏನ್ ಮಾಡಿದೀವಿ, ಬ್ರೀಫ್ ಆಗಿ ಡಿಸ್ಕಷನ್ ಅನ್ನ ಮಾಡ್ಕೊಂಡಿದೀವಿ. ಓಕೆ ಫ್ರೆಂಡ್ಸ್, now we will try to discuss about diagnostic test. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಸೊ ಮುಂದಿನ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಥವಾ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುಯೇಷನ್ ಟೂಲ್ ಅಂತ ಕರಿತಾ ಇದ್ದೀವಿ ನಾವು ಇದನ್ನೇ. ಅಂದ್ರೆ ನೈದಾನಿಕ ಪರೀಕ್ಷೆಯ ಒಂದು ಸಾಧನ. ಎ ಟೀಚರ್ ಹೌ ಟು ಇಂಪ್ಲಿಮೆಂಟ್ ಆನ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ದಿ ಕ್ಲಾಸ್ ರೂಮ್. ವರ್ಗ ಕೋಣೆಯಲ್ಲಿ ಶಿಕ್ಷಕ ಅಥವಾ ಮೌಲ್ಯಮಾಪನಕಾರ ಒಂದು ನೈದಾನಿಕ ಪರೀಕ್ಷೆಯ ಸಾಧನವನ್ನ ಯಾವ ರೀತಿಯಾಗಿ ಬಳಸಬೇಕು, ಅಂಡ್ ಆಸ್ ವೆಲ್ ಆಸ್ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್, ಅಂಡ್ ಟೀಚರ್ ಹೌ ಟು ಯೂಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ದಿ ಕ್ಲಾಸ್ ರೂಮ್. ವರ್ಗ ಕೋಣೆಯಲ್ಲಿ ಶಿಕ್ಷಕ ಒಂದು ನೈದಾನಿಕ ಪರೀಕ್ಷೆಯನ್ನ ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಥವಾ ಅದನ್ನು ಉಪಯೋಗ ಮಾಡುವುದರಿಂದ ವಾಟ್ ಆರ್ ದ ಬೆನಿಫಿಟ್ಸ್. ಸೊ ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ಗಳು ಏನೇನಿದಾವೆ. ಓಕೆ ಫ್ರೆಂಡ್ಸ್, ನಾವು ವಿ ವಿಲ್ ಟ್ರೈ ಟು ಸೊ ಡಿಸ್ಕಸ್ ಒನ್ ಬೈ ಒನ್. ಸೊ ಫಸ್ಟ್ ಒನ್, ಮೀನಿಂಗ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತಾ ಇದ್ದೀವಿ, ಅಥವಾ ಡೆಫಿನೇಷನ್ಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್, ಅರ್ಥ ಅಥವಾ ವ್ಯಾಖ್ಯೆಗಳು ಅಂತ ಕರಿತಾ ಇದ್ದೀವಿ. ನೋಡಿ, ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸ್ ಎ ಪಾಪ್ಯುಲರ್ ಇನ್ ಸೈಕಾಲಜಿಕಲ್ ಆಸ್ಪೆಕ್ಟ್, ಸೊ ಎಸ್ಪೆಷಲಿ ಕ್ಲಿನಿಕಲ್ ಸೈಕಾಲಜಿ. ನೋಡಿ, ನೀವು ಚಿಕಿತ್ಸಾ ಮನೋವಿಜ್ಞಾನದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ನೈದಾನಿಕ ಪರೀಕ್ಷೆ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ನೀವು ಕ್ಲೈಂಟ್ ಅಂಡ್ ಡಾಕ್ಟರ್, ಸೊ ಅಥವಾ ಪೇಷಂಟ್ ಅಂಡ್ ಡಾಕ್ಟರ್, ಸೊ ಇಂಟ್ರಾಕ್ಷನ್ ಬಿಟ್ವೀನ್ ಏನು ಡಾಕ್ಟರ್ ಅಂಡ್ ಪೇಷಂಟ್. ಸೊ ಬಹಳ ಇಂಟ್ರಾಕ್ಷನ್ ಅನ್ನ ನಾವು ಗಮನಿಸ್ತಾ ಹೋಗ್ತೀವಿ. ನೋಡಿ, ನಾವು ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಿಕಿತ್ಸೆಯನ್ನು ಪಡಿಬೇಕಂತ ಹೋದಂತ ಸಂದರ್ಭದಲ್ಲಿ ಅವ್ರು ಕೇಳ್ತಾ ಹೋಗ್ತಾರೆ, ಸೊ ಏನಾಗಿದೆ ನಿಮ್ಗೆ, ಸೊ ಯಾವಾಗಿಂದ ಆಗಿದೆ ನಿಮ್ಗೆ, ಸೊ ನೀವೇನಾದ್ರೂ ಕೋಲ್ಡ್ ಐಟಮ್ ಅನ್ನ ತಿಂದಿದ್ದೀರಾ ಏನು, ಹೌದಾ, ಇಸ್ ಇಟ್ ರೈಟ್? ಸೊ ಅಂದ್ರೆ ಕ್ಲೀನ್ಲಿ ಅಬ್ಸರ್ವ್ ದ ಚೇಂಜಸ್ ಆಫ್ ಬಾಡಿ ಇಲ್ನೆಸ್. ಏನೇನ್ ಅನಾರೋಗ್ಯ ಆಗ್ಲಿಕ್ಕೆ, ಚೇಂಜ್ ಆಗ್ಲಿಕ್ಕೆ ಏನ್ ಕಾರಣ ಇದಾವೆ, ಏನ್ ಕಾಸಸ್ಗಳಿದಾವೆ, ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. So when you have applied to in educational field, a teacher cleanly observe the learning diagnosis of the learners. ಇಷ್ಟೇ, ಬಹಳ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಟೀಚರ್ಸ್. ಏನು ಲರ್ನಿಂಗ್ ಅಂದ್ರೆ ಕಲಿಕಾ ನ್ಯೂನತೆಗಳನ್ನ ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡಿ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಕ್ಕಂಥದ್ದು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೊ ನೈದಾನಿಕತೆ ಅಂತ ಕರಿತಾ ಇದ್ದೀವಿ. ಸೊ ಅದನ್ನು ರೀಸಾಲ್ಯೂಷನ್ ಅಥವಾ ಸೊಲ್ಯೂಷನ್ ಮಾಡಬೇಕಾದಂತ ಸಂದರ್ಭದಲ್ಲಿ, ಅದಕ್ಕೆ ಪರಿಹಾರಗಳನ್ನ ಸೂಚಿಸಬೇಕಾದಂತ ಸಂದರ್ಭದಲ್ಲಿ ಬೇಸ್ಡ್ ಆನ್ ಲರ್ನಿಂಗ್ ಡಯಾಗ್ನೋಸಿಸ್. ಸೊ ನೋಡಿ, ನೀವು ಏನು ಕಲಿಕಾ ನ್ಯೂನತೆಗಳಿದಾವೆ ಅದಕ್ಕೆ ಅನುಗುಣವಾಗಿ ಶಿಕ್ಷಕ ಹಾಗಾದ್ರೆ ಸೊ ಪರಿಹಾರಗಳನ್ನ ಕಂಡುಕೊಳ್ತಕ್ಕಂಥದ್ದು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೊ ನೈದಾನಿಕ ಪರೀಕ್ಷೆ ಅಂತೇಳಿ ಕರಿತಾ ಇದ್ದೀವಿ. ಅದು ಏನ್ ಪರಿಹಾರ ಮಾಡ್ಲಿಕ್ಕೆ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆಗೆ ನಾವು ನೈದಾನಿಕ ಪರೀಕ್ಷೆ ಅಂತೇಳಿ ಕರಿತಾ ಇರ್ತೀವಿ. ಸೊ ಅಕಾರ್ಡಿಂಗ್ ಟು ಎಜುಕೇಶನಲಿಸ್ಟ್, ಸೊ ಒಬ್ಬ ಶಿಕ್ಷಣ ತಜ್ಞರ ಪ್ರಕಾರ ಸೊ ಏನೇನಿದಾವೆ, ವಾಟ್ ಆರ್ ದ ಡೆಫಿನೇಷನ್ಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್. ಸೊ ಫಸ್ಟ್ ಒನ್, ಇನ್ ಜನರಲ್ ಡೆಫಿನೇಷನ್ಸ್, a diagnostic test undertakes to provide a picture of strength and weaknesses. So diagnostic test is nothing but identification of the students' learning strength and weaknesses, and as well as provide a brief picture of the strength and weaknesses of the students. ನೋಡಿ, ಬಹಳ ಸಿಂಪಲ್ ಆಗಿರತಕ್ಕಂಥ ಒಂದು ಡೆಫಿನೇಷನ್ಸ್ ಇದು. ಸೊ ಅಂದ್ರೆ ಏನು ಹೇಳ್ತಾ ಇದೆ ನೈದಾನಿಕ ಪರೀಕ್ಷೆ ಅಂತಂದ್ರೆ ಸೊ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಚಿತ್ರವನ್ನು ಒದಗಿಸಲು ಕೈಗೊಳ್ಳತಕ್ಕಂಥ ಒಂದು ಪರೀಕ್ಷೆ ಅಂತ ಕರಿತಾ ಇದ್ದೀವಿ.
A evaluator undertake the picture a learner strengths and weaknesses. Yes, of course. So clearly pictured a learner's learning strengths and weaknesses. So based on strengths, so when you are getting the strengths of the learners, so you should given a one grade or marks, assign 8 numbers. Is it right? So of course. So when you have getting the weaknesses of the learners, so teachers or evaluator assign the low level grades or low level numbers. Is it a diagnostic test? ಇದಕ್ಕೆ ನಾವು ನೈದಾನಿಕ ಪರೀಕ್ಷೆ ಅಂತ ಕರಿತಾ ಇದ್ದೀವಿ. ನೋಡಿ ನೀವು ಏನು ಸ್ಟ್ರೆಂತ್ ಇತ್ತಪ್ಪ ಅಂತಂದ್ರೆ ಹೈ ಗ್ರೇಡ್ ಅನ್ನ ಕೊಡ್ತಾ ಇದೀವಿ, ಹೈ ಮಾರ್ಕ್ಸ್ ಗಳನ್ನ ಕೊಡ್ತಾ ಇದೀವಿ. ಸೊ ಅದೇ ವೀಕ್ನೆಸಸ್ ಇತ್ತಂದ್ರೆ ಸೊ ಲೋ ಲೆವೆಲ್ ಗ್ರೇಡ್ ಅನ್ನ ಕೊಡ್ತಾ ಇದೀವಿ, ಲೋ ಲೆವೆಲ್ ನ್ಯೂಮರಿಕಲ್ ವರ್ಡ್ಸ್ ಗಳನ್ನ ಅಸೈನ್ ಮಾಡ್ತಾ ಇದೀವಿ. ಸೊ ಅಗೇನ್ ಸೊ ಬೇಸ್ಡ್ ಆನ್ ವೀಕ್ನೆಸಸ್ ಎ evaluator suggest the guidance, suggest the ಏನು ಏನು ಗೈಡೆನ್ಸ್ ಆರ್ ಏನು ಇನ್ಫಾರ್ಮೇಶನ್ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ಏನು ಒಂದು ಒಂದು ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ಏನು ಅವನಲ್ಲಿ ವೀಕ್ನೆಸಸ್ ಇದಾವೆ ಸೊ ಅದಕ್ಕೆ ಅಂಡ್ ಆಟೋಮೆಟಿಕ್ಲಿ ಬೇಸ್ಡ್ ಆನ್ ವೀಕ್ನೆಸಸ್ evaluator ಸಾಲ್ವ್ ದಿ ಲರ್ನರ್ಸ್ ಲರ್ನಿಂಗ್ ಪ್ರಾಬ್ಲಮ್ಸ್. ಏನ್ ಕಲಿಕಾ ತೊಂದರೆಗಳು ಏನೇನಿದಾವೆ, ಕಲಿಕಾ ಸಮಸ್ಯೆಗಳು ಏನೇನಿದಾವೆ, ಆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಟ್ರೈ ಔಟ್ ದಿ ಪ್ರಾಬ್ಲಮ್ಸ್ ಸಾಲ್ವ್. ಸೊ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾನೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನೈದಾನಿಕ ಪರೀಕ್ಷೆ ಎಂದು ಕರೆಯುತ್ತೇವೆ. ಎಸ್ ಸೆಕೆಂಡ್ ಒನ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಸ್ಪಡೋಲಾ ಅಂಡ್ ಸ್ಟೋಡ್ರಾಲ್ ಅಂತ ಕರಿತಾ ಇದ್ದೀವಿ. ಸ್ಟೋಡ್ರಾಲ್. ಸೊ ಹಾಗಾದ್ರೆ ಇವ್ರ ಪ್ರಕಾರ ಏನು ಆ ನೈದಾನಿಕ ಪರೀಕ್ಷೆ ಅಂದ್ರೆ ಏನು? ಸೊ ಓದುವಿಕೆ ಮತ್ತು ಅಂಕಗಣಿತದಂತಹ ಮೂಲಭೂತ ಕೌಶಲ್ಯಗಳಲ್ಲಿ ನಿರ್ದಿಷ್ಟ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನ ಗುರುತಿಸಲು ನೈದಾನಿಕ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ ಇಟ್ ಈಸ್ ಡೆವಲಪ್ಡ್ ಆನ್ ಸೊ ಬೇಸಿಕ್ skills in related to mathematical and develop of the capability and develop in resolve of the and in find out the weaknesses of the learners. ಏನ್ ದೌರ್ಬಲ್ಯಗಳು ಏನಿದಾವೆ ಒಂದು ವೀಕ್ನೆಸಸ್ ಅಂದ್ರೆ ಸ್ಟ್ರೆಂತ್ ವೀಕ್ನೆಸಸ್ ಇಟ್ಸ್ ರಿಲೇಟೆಡ್ ಟು ಅರ್ಥಮೆಟಿಕಲ್ ಬೇಸಿಕ್ ಸ್ಕಿಲ್ಸ್ as well as considered in reading. ಸೊ ಅರ್ಥಮೆಟಿಕ್ ಅಂತ ಅಷ್ಟೇ ಅಲ್ಲ, ಸೊ ಆಲ್ ಸಬ್ಜೆಕ್ಟ್ evaluator conduct the diagnostic test and based on subject wise strengths and weaknesses in basic skills. ನೋಡಿ ನೀವೀಗ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಟೀಚರ್, ಸೊ I easily find out the learners reading weaknesses of English subject. ಅವ್ನು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಇಸ್ ಇಟ್ ರೈಟ್, ರೀಡಿಂಗ್ ಸ್ಕಿಲ್ಸ್ ಸರಿಯಾಗಿ ಬರಲಾರದೆ ಇರ್ಬೋದು. ಸೊ ಅರ್ಥಮೆಟಿಕ್ ನಲ್ಲಿ ಇದು ಹೆಚ್ಚು ಬಹಳ ಬಂದು ಹೋಗ್ತಾ ಇದೆ. ಅಂದ್ರೆ ಇಟ್ ಮೀನ್ಸ್ ಏನು ಅಂಕಗಣಿತದಂತಹ ಒಂದು ಪ್ರಾಬ್ಲಮ್ಸ್ಗಳು, ಸೊ ಅಲ್ಲಿ ಬಹಳ 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 ಅಂತ ಸ್ಕಿಲ್ಗಳನ್ನ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಈ ನೈದಾನಿಕ ಪರೀಕ್ಷೆಯನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ. ಅಥವಾ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆ ಮೂಲಭೂತ ಕೌಶಲ್ಯಗಳನ್ನ ಡೆವಲಪ್ ಮಾಡ್ಲಿಕ್ಕೇನೆ ಸೊ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಯಾವುದಂದ್ರೆ ನೈದಾನಿಕ ಪರೀಕ್ಷೆ ಎಂದು ಕರೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. So a diagnostic test is developed to identify specific strengths and weaknesses in basic skills such as reading and arithmetic. So almost all in very popular use of reading skills and arithmetic skills development of the learners. ಸೊ ಸ್ಪೆಸಿಫಿಕ್ ಆಗಿ ಸೊ ಅಲ್ಲಿ ಏನ್ ಸ್ಟ್ರೆಂತ್ ಇದೆ ವಿದ್ಯಾರ್ಥಿಗಳದು, ಏನ್ ವೀಕ್ನೆಸಸ್ ಇದೆ ವಿದ್ಯಾರ್ಥಿಗಳದು, ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನೈದಾನಿಕ ಪರೀಕ್ಷೆ ಅಂತ ಹೇಳಿ ಕರಿತಾ ಇದ್ದೀವಿ. ಅಂಡ್ ಅಂಡರ್ ಒನ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಮೆಹ್ರೆನ್ಸ್, ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ಸ್ ಆರ್ primarily concerned with the skills or abilities that the subject matter experts believe are essential in learning a particular subject. ನೋಡಿ ನೀವು ಮೇಲಿನ ಡೆಫಿನೇಷನ್ ಅಲ್ಲಿ ಓನ್ಲಿ ಕನ್ಸಿಡರ್ ಟು ಓನ್ಲಿ ರೀಡಿಂಗ್ ಸ್ಕಿಲ್ಸ್ ಅಂಡ್ ಅರ್ಥಮೆಟಿಕ್ ಸ್ಕಿಲ್ಸ್, ಬಟ್ ಸೊ ಮೆಹ್ರೆನ್ಸ್ ಆಸ್ ಡಿಫೈನ್ಡ್, ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ ಆರ್ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ದ ಸ್ಕಿಲ್ಸ್ ಆರ್ ಅಬಿಲಿಟೀಸ್.
that the subject matter experts believe. No, so almost all subject teacher has conducting the a diagnostic test. So it is primarily concerned with the development of the learners, learning skills and learning abilities of the learners. ಸೊ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಯಾವ ಸಬ್ಜೆಕ್ಟ್ ನಲ್ಲಿ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಟೀಚರ್ಸ್ reading, writing, listening skills or abilities development for conducting diagnostic test. Is it right? ಸೊ ನೋಡಿ ನೀವು ಈಗ ಲ್ಯಾಂಗ್ವೇಜ್ ಟೀಚರ್ಗೆ ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಕಿಲ್ಸ್ಗಳಿರ್ತಾವೆ. ಸೊ ಆ ಸ್ಕಿಲ್ಸ್ ಅಂಡ್ ಎಬಿಲಿಟೀಸ್ಗಳನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈ ನೈದಾನಿಕ ಪರೀಕ್ಷೆಯನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಆಸ್ ವೆಲ್ ಆಸ್ ಸೊ ಅಲ್ಲಿ ಏನು ಎಕ್ಸ್ಪರ್ಟ್ಸ್ ಬಿಲೀವ್ ಆರ್ ಎಸೆನ್ಷಿಯಲ್ ಇನ್ ಲರ್ನಿಂಗ್ ಎ ಪರ್ಟಿಕ್ಯುಲರ್ ಸಬ್ಜೆಕ್ಟ್. So it means subject experts believe. So essential components of the learning a particular subject. ಏನು ಅವನಿಗೆ ಎಸೆನ್ಷಿಯಲ್ ಆಗಿ ಅಂದ್ರೆ ಸ್ವಲ್ಪ ಅವನಿಗೆ ಏನ್ ಆ ಸಬ್ಜೆಕ್ಟ್ ನಾಲೆಜ್ ಇರಬೇಕು, ಎಸೆನ್ಷಿಯಲ್ ಒಂದು ಸ್ವಲ್ಪ ಏನೇನಿದೆ ಅದನ್ನ ಅಟ್ಲೀಸ್ಟ್ ಡೆವಲಪ್ಮೆಂಟ್ ಮಾಡ್ಲಿಕ್ಕಾದ್ರೂ ಕೂಡ ಈ ನೈದಾನಿಕ ಪರೀಕ್ಷೆಯನ್ನ ಏನು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಫಾರ್ ಎಕ್ಸಾಂಪಲ್ ನೋಡಿ ನೀವು, ಆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕಂಡಕ್ಟಿಂಗ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂಡ್ ಆಲ್ ಅಪಾಯಿಂಟ್ಮೆಂಟ್. ಸೊ ಏನ್ ಡಯಾಗ್ನೋಸ್ಟಿಕ್ ಅವನಲ್ಲಿ ಏನೇನು ನ್ಯೂನತೆಗಳಿದಾವೆ, ಅವನ ಸ್ಟ್ರೆಂತ್ ಏನದ, ವೀಕ್ನೆಸಸ್ ಏನದ, ಆಲ್ಮೋಸ್ಟ್ ಆಲ್ ಯುವರ್ TET ಎಕ್ಸಾಮ್ಸ್, CET ಎಕ್ಸಾಮ್ಸ್. ಸೊ ವಾಟ್ ಆರ್ ದ ಸ್ಟ್ರೆಂತ್ಸ್ ಆಫ್ ದಿ, ವಾಟ್ ಆರ್ ದ ಅಬಿಲಿಟೀಸ್ ಆಫ್ ದಿ ಬೇಸಿಕ್ ಅಬಿಲಿಟೀಸ್ ಆಫ್ ದಿ ಟೀಚರ್. ಸೊ ಒಬ್ಬ ಶಿಕ್ಷಕ ಆಗ್ಲಿಕ್ಕೆ ಅವ್ನ ಬೇಸಿಕ್ ಮೂಲಭೂತ ಒಂದು ಸಾಮರ್ಥ್ಯಗಳು ಏನೇನಿದಾವೆ ಅದನ್ನ ಫೈಂಡ್ ಔಟ್ ಮಾಡ್ತಾ ಇದೆ. ಅದ್ರ ಸ್ಟ್ರೆಂತ್ ಏನದ, ವೀಕ್ನೆಸಸ್ ಏನದ ಅವಂದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಸೊ ಆ ಮಾದರಿಯಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥವುಗಳು ನೈದಾನಿಕ ಪರೀಕ್ಷೆ ಅಂತೇಳಿ ಕರಿತಾ ಇದ್ದೀವಿ ನಾವು. ಸೊ ಇಲ್ಲೇ ನೀವು ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡಬೇಕು ಅಥವಾ ಗಮನಿಸಬೇಕು. ಸೊ ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ಸೊ ಆಲ್ಮೋಸ್ಟ್ ಆಲ್ ಸೊ ಯಾರ್ದು ವೀಕ್ನೆಸಸ್ ಅದ ಅವ್ರದ್ದು ಫೈಂಡ್ ಔಟ್ ಮಾಡಿ ಅವರಿಗೆ ರೆಮಿಡಿಯಲ್ ಟೀಚ್ ಮಾಡಿ ಅಗೇನ್ ಕಂಡಕ್ಟ್ ದ ಟೆಸ್ಟ್. ಇಸ್ ಇಟ್ ರೈಟ್? ಸೊ ರೆಮಿಡಿಯಲ್ ಟೀಚಿಂಗ್, ಪರಿಹಾರಾತ್ಮಕ ಬೋಧನೆಯನ್ನ ಮಾಡಿ, ಸೊ ಬೇಸಿಕ್ ಎಸೆನ್ಷಿಯಲ್ ಲರ್ನಿಂಗ್ ಕಾಂಪೊನೆಂಟ್ಸ್ ಗಳೇನಿದಾವೆ ಅದನ್ನ ರೀಚ್ ಮಾಡಿಂದನೆ ಆ ವಿದ್ಯಾರ್ಥಿಗೆ ಮುಂದಿನ ಕಲಿಕಾ ಹಂತಕ್ಕೆ ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಸ್ ಇಟ್ ರೈಟ್? ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನೈದಾನಿಕ ಪರೀಕ್ಷೆ ಎಂದು ಕರೆಯುತ್ತೇವೆ. ಇನ್ ವಾಟ್ ಆರ್ ದ ಯೂಸಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್? ಏನದ ಇದ್ರದ್ದು, ವಾಟ್ ಆರ್ ದ ನೀಡ್? So what are the uses of diagnostic test? So ನೈದಾನಿಕ ಉಪಯೋಗಗಳು ಅಂತ ಕರೀತಾ ಇದ್ದೀವಿ. what are ಅವಶ್ಯಕತೆ ಏನದ? what are the benefit of teachers as well as evaluator? ಒಬ್ಬ ಮೌಲ್ಯಮಾಪನಕಾರ, ಒಬ್ಬ ಶಿಕ್ಷಕನಿಗೆ ಸೊ ನೈದಾನಿಕ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದರಿಂದ ಆಗ್ತಕ್ಕಂಥ ಉಪಯೋಗಗಳು ಏನೇನಿದಾವೆ, ಸೊ ಪ್ರಯೋಜನಗಳು ಏನೇನಿದಾವೆ. ಸೊ ಲೆಟ್ us now we will try to one by one discuss of uses of diagnostic test. ಸೊ ಏನೇನಿದಾವೆ ಅನ್ನೋದನ್ನ ಹಾಗಾದ್ರೆ ನೋಡ್ಕೊಂಬರೋಣ ನಾವು. So items, units or skills which are not understood by a majority of people can be located and thereby special emphasis in these aspects can be attempted. Yes, items, units, and it means items, it means components, statements, basic learning concepts. Units, so unit number 1, 2, 3, and learning skills which are not understood by a majority of people can be located. Yes, teacher or evaluator easily identify. ಸೊ ಏನು ಐಡೆಂಟಿಫೈ ಮಾಡ್ತಾ ಇರ್ತಾನೆ ಏನು, ಸೊ ಮೊದಲೇ ಅಂದ್ರೆ ಯೂನಿಟಿನ ಪೂರ್ವದಲ್ಲಿ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿ, ಸೊ ಆ ಕಂಡಕ್ಟ್ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವನಲ್ಲಿ ಇರ್ತಕ್ಕಂತಹ ಬೇಸಿಕ್ ಕಾಂಪೋನೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಯಾವ ರೀತಿ ಆಗ್ಯದ, ಸೊ ಒಂದು ಯೂನಿಟ್ ಅನ್ನ ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾನೆ, ಅಥವಾ ಕಲಿಕಾ ಕೌಶಲ್ಯಗಳು ಅವನಲ್ಲಿ ಯಾವ ರೀತಿಯಾಗಿ ಅರ್ಥವಾಗಿದ್ದಾವೆ, ಸೊ ಅದನ್ನ ಈಸಿಲಿ ಅಂಡರ್ಸ್ಟುಡ್ ಮಾಡ್ತಕ್ಕಂಥದ್ದು, ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. ಸೊ ಮೆಜಾರಿಟಿ ಆಫ್ ಪೀಪಲ್ಸ್ ಕ್ಯಾನ್ ಲೊಕೇಟೆಡ್, ಎಷ್ಟು ಜನ ಇದ್ದಾರೆ ಅದರಲ್ಲಿ. ಸೊ ಕ್ಯಾಟಗರಿ ವೈಸ್, ಫಾರ್ ಎಕ್ಸಾಂಪಲ್, ಸೊ ಇಫ್ ಯು ಕಂಡಕ್ಟ್ 25 marks one test, so identify below 10 marks assigned candidates or learners. ಸೊ ಅವರನ್ನ ನಾವು ಫೈಂಡ್ ಔಟ್ ಮಾಡಿ, ಸೊ ಹಾಗಾದ್ರೆ ಅಂತ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಎಂಫಸಿಸ್ ಇನ್ ದೀಸ್ ಆಸ್ಪೆಕ್ಟ್ಸ್ ಕ್ಯಾನ್ ಬಿ ಅಟೆಂಪ್ಟೆಡ್. ಸೊ ಅಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ
ಒಂದು ಒತ್ತನ್ನ ನೀಡಿ ಸೊ ಅಗೇನ್ ಅವರಿಗೆ ಟೀಚ್ ಮಾಡಿ, ಇಸ್ ಇಟ್ ರೈಟ್? ಸೊ ಅಗೇನ್ ಅವರಲ್ಲಿ ಲರ್ನಿಂಗ್ ಕಾಂಪೋನೆಂಟ್ಸ್, ಲರ್ನಿಂಗ್ ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇಟ್ ಇಸ್ ಟು ಹೆಲ್ಪ್ ಅಂತ ಕರಿತಾ ಇದ್ದೀವಿ. ಸೊ ಆ ಸಂದರ್ಭದಲ್ಲಿ ಈ ಪರೀಕ್ಷೆಯನ್ನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ. ಬಹುಪಾಲು ವಿದ್ಯಾರ್ಥಿಗಳಿಂದ ಅರ್ಥವಾಗದ ವಸ್ತುಗಳು, ಅಂದ್ರೆ ಇಟ್ ಮೀನ್ಸ್ ಅರ್ಥವಾಗದ ಪರಿಕಲ್ಪನೆಗಳು, ಘಟಕಗಳು, ಕೌಶಲಗಳನ್ನ ಕಂಡು ಹಿಡಿಯಬಹುದು ಮತ್ತು ಈ ಅಂಶಗಳಿಗೆ ವಿಶೇಷ ಒತ್ತು ನೀಡುವ ಮೂಲಕ ಪ್ರಯತ್ನ ಪಡಬಹುದು. ಸೊ ಪ್ರಯತ್ನಿಸಲಿಕ್ಕೆ ಇದನ್ನ ನಾವು ಬಳಸಿಕೊಳ್ಬಹುದು, ಸೊ ಇದನ್ನ ಯೂಸ್ ಮಾಡಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಎಸ್, ಸೆಕೆಂಡ್ ಒನ್, ದ ಕಾಸಸ್ ಫಾರ್ ದ ಡಿಫಿಕಲ್ಟಿ ಇನ್ ಸರ್ಟೆನ್ ಐಟಮ್ಸ್ ಕ್ಯಾನ್ ಬಿ ಫೌಂಡ್ ಔಟ್ for which remedial measures can be taken. ಅಂದ್ರೆ ಕೆಲವು ಪರಿಕಲ್ಪನೆಗಳಲ್ಲಿನ ತೊಂದರೆಗಳಿಗೆ ಕಾರಣಗಳನ್ನು ಕಂಡುಹಿಡಿಯಬಹುದು. ಸೊ ಫಾರ್ ಎಕ್ಸಾಂಪಲ್, ಇಂಗ್ಲಿಷ್ ಟೀಚರ್ ಈಸಿಲಿ ಐಡೆಂಟಿಫಿಕೇಶನ್ ಆಫ್ ದಿ ಪ್ರೊನೌನ್ಸಿಯೇಷನ್ ಆಫ್ ದಿ ಅಲ್ಫಾಬೆಟಿಕಲ್ ವರ್ಡ್ಸ್. ಸೊ ಯಾವುದು ಫೈಂಡ್ ಔಟ್ ದಿ W and M similarities, alphabetical word. ಸೊ ಕ್ಯಾಪಿಟಲ್ L and small l ಏನ್ ಡಿಫಿಕಲ್ಟಿ ಆಗ್ತಾ ಇದೆ ಅವನಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ, ಸರ್ಟನ್ ಐಟಮ್ಸ್, ಸರ್ಟನ್ ಕಾನ್ಸೆಪ್ಟ್ಸ್, ಇಸ್ ಇಟ್ ರೈಟ್? ಸೊ ವಾಟ್ ಆರ್ ದ ಕಾಸಸ್ ಆಫ್ ಏನು, ಸೊ ಏನ್ ತೊಂದರೆಗಳು ಏನೇನಿದಾವೆ, ಸೊ ಅವನ ಕಾರಣಗಳನ್ನ ಕಂಡಿಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಈಗ ಏನೋ ಒಂದು ವಿದ್ಯಾರ್ಥಿ ಏನೋ ಒಂದು ಫಾರ್ಮುಲಾಸ್ಗಳಲ್ಲಿ ಏನೋ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಕಂಡುಹಿಡಿದು ಅದಕ್ಕೆ ಏನ್ ಪರಿಹಾರ ಕ್ರಮಗಳನ್ನು ಸೂಚಿಸಬೇಕು, ವಾಟ್ ಆರ್ ದ ರೆಮಿಡಿಯಲ್ ಮೇಜರ್ಸ್ ಏನ್ ತೆಗೆದುಕೊಳ್ಬೇಕು, ಇಟ್ಸ್ ಟು ಹೆಲ್ಪ್ ಎ ಟೀಚರ್ ಅಂಡ್ ಇವ್ಯಾಲ್ಯುವೇಟರ್. ಸೊ ಯಾಕೆ ಅವನಲ್ಲಿ ಅದು ಬರ್ತಾ ಇಲ್ಲ, ಸೊ ಯಾಕೆ ಅವನು ಅದನ್ನ ಗುರುತಿಸ್ತಾ ಇಲ್ಲ, ಸೊ ಯಾಕೆ ಅವನಲ್ಲಿ ಪ್ರೊನೌನ್ಸಿಯೇಷನ್ ತಪ್ತಾ ಇದೆ, ಸೊ ಅವನು ಹೋಮ್ವರ್ಕ್ ಸರಿಯಾಗಿ ಮಾಡ್ತಾ ಇದ್ದಾನೋ ಇಲ್ಲೋ, ಪ್ರಾಕ್ಟೀಸ್ ಅಭ್ಯಾಸ ಸರಿಯಾಗಿ ಮಾಡ್ತಾ ಇದ್ದಾನೋ ಇಲ್ಲೋ. ಸೊ ಇಸ್ ಇಟ್ ರೈಟ್? ಸೊ ವೆನ್ ಯು ಹ್ಯಾವ್ ಐಡೆಂಟಿಫೈ ರೆಮಿಡಿಯಲ್ ಮೇಜರ್ಸ್, ಸೊ ಅದನ್ನ ಐಡೆಂಟಿಫಿಕೇಶನ್ ಮಾಡಿ ಆ ರೆಮಿಡಿಯಲ್ ಅನ್ನ ನೀವು ಅಸೈನ್ ಮಾಡ್ಬೋದು ವಿದ್ಯಾರ್ಥಿಗಳಿಗೆ. ಸೊ ಅದನ್ನ ಮಾಡ್ಲಿಕ್ಕೆ ಸೊ ಇದು ಹೆಲ್ಪ್ ಮಾಡ್ತಾ ಇದೆ, ಸಹಾಯವನ್ನು ಮಾಡ್ತಕ್ಕಂಥದ್ದು ಯಾವುದಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತಾ ಇದ್ದೀವಿ. ಅಂಡ್ ಥರ್ಡ್ ಒನ್, ಇಂಡಿವಿಜುವಲ್ ವೀಕ್ನೆಸಸ್ ಕ್ಯಾನ್ ಬಿ ಫೌಂಡ್ ಔಟ್ ವಿಚ್ ವುಡ್ ಸರ್ವ್ as the baseline for individual correction work and personal guidance. Of course, ಸೊ ಇಂಡಿವಿಜುವಲ್ ಆಗಿ ನಾವು ಏನ್ ಪ್ರಾಬ್ಲಮ್ಸ್ ಗಳಿದಾವೆ, ಇಂಡಿವಿಜುವಲ್ ಡಯಾಗ್ನೋಸ್ಟಿಕ್ಸ್ ಏನೇನಿದಾವೆ, ಸೊ ವೈಯಕ್ತಿಕ ನ್ಯೂನತೆಗಳು ಏನೇನಿದಾವೆ, ವೈಯಕ್ತಿಕ ದೌರ್ಬಲ್ಯಗಳು ಏನೇನಿದಾವೆ ಆ ವ್ಯಕ್ತಿಯಲ್ಲಿ ಅಥವಾ ಆ ವಿದ್ಯಾರ್ಥಿಯಲ್ಲಿ, ಸೊ ಅದನ್ನ ಫೈಂಡ್ ಔಟ್ ಮಾಡಿ, ಸೊ ಟೀಚರ್ ಆ ಇವ್ಯಾಲ್ಯುವೇಟರ್ ಕೌನ್ಸಿಲಿಂಗ್ ದ ಎ ಸ್ಪೆಸಿಫಿಕ್ ಲರ್ನರ್ಸ್, ನಿರ್ದಿಷ್ಟವಾಗಿ ಆ ವಿದ್ಯಾರ್ಥಿಗೆ ಒಂದು ಸಲಹೆಗಳನ್ನ, ಗೈಡೆನ್ಸ್ ಅನ್ನ, ಕೌನ್ಸಿಲಿಂಗ್ ಆರ್ ಗೈಡೆನ್ಸ್, ಒಂದು ಮಾರ್ಗದರ್ಶನವನ್ನ ಮಾಡ್ಲಿಕ್ಕೆ ಇಟ್ಸ್ ಟು ಹೆಲ್ಪ್ ಅಂತ ಕರಿತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಆಲ್, ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ ಈಸಿಲಿ ಫೈಂಡ್ ಔಟ್ ದಿ ಇಂಡಿವಿಜುವಲ್ ವೀಕ್ನೆಸಸ್ ಆಫ್ ದಿ ಲರ್ನರ್ಸ್ ಅಂಡ್ ಸೊ ವುಡ್ ಸರ್ವ್ ಆಸ್ ದ ಬೇಸ್ ಲೈನ್ ಫಾರ್ ಇಂಡಿವಿಜುವಲ್ ಕರೆಕ್ಷನ್ ವರ್ಕ್. ಸೊ ನೋಡಿ, ನೀವು ಇದು ಹಾಗೆ ಇರುತ್ತೆ ಡಯಾಗ್ನೋಸ್ಟಿಕ್ ಯಾವಾಗಲೂ. ಸೊ ಕೇರ್ಫುಲಿ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತಾ ಹೋಗ್ತೀವಿ ಇಂಡಿವಿಜುವಲ್ ಆಗಿ ವಿದ್ಯಾರ್ಥಿಗಳನ್ನ. ಸೊ ಇಂಡಿವಿಜುವಲ್ ಆಗಿ ನಾವು ಅಸೆಸ್ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕವಾಗಿರ್ತಕ್ಕಂತಹ ದೌರ್ಬಲ್ಯಗಳು ಏನೇನಿದಾವೆ ಅನ್ನೋದು ಸೊ ಈಸಿಯಾಗಿ ಶಿಕ್ಷಕನಿಗೆ ಅಥವಾ ಮೌಲ್ಯಮಾಪನಕಾರಿಗೆ ತಿಳಿತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ಡಯಾಗ್ನೋಸಿಸ್, ಬೇಸ್ಡ್ ಆನ್ ವೀಕ್ನೆಸಸ್ ಆಫ್ ಇಂಡಿವಿಜುವಲ್ ವೀಕ್ನೆಸಸ್ ಆಫ್ ದಿ ಸ್ಟೂಡೆಂಟ್ಸ್, ಸೊ ರೀಸಾಲ್ವ್ ಆರ್ ಗೈಡೆನ್ಸ್, ಸೊ ಅದಕ್ಕೆ ಅನುಗುಣವಾಗಿ ಸೊ ಗೈಡ್ ಮಾಡಲಿಕ್ಕೆ ಇಟ್ಸ್ ಟು ಹೆಲ್ಪ್ ಅಂತ ಕರಿತಾ ಇದ್ದೀವಿ. ಅಂಡ್ ಫೋರ್ತ್ ಒನ್, diagnostic test may be used for prognosis. It helps to predict the possible success in certain type of courses or vacation, and therefore it helps in providing guidance and counseling. ನೈದಾನಿಕ ಪರೀಕ್ಷೆಯನ್ನ ಸೊ ಇಲ್ಲಿ ಯಾವಾಗ ನಾವು ಅಂದ್ರೆ ಮೊದಲಿಗೆ ಬಳಸ್ಕೊಳ್ತಕ್ಕಂಥದ್ದು, ಸೊ ಬಳಸ್ಕೊಂಡು ಇದು ಕೆಲವು ರೀತಿಯ ಕೋರ್ಸ್ಗಳು ಅಥವಾ ವೃತ್ತಿಯಲ್ಲಿ ಸಂಭವನೀಯ ಯಶಸ್ಸನ್ನ ಸೊ ಊಹಿಸಲು ಸಹಾಯ ಮಾಡ್ತಾ ಹೋಗುತ್ತೆ. ಅದರಿಂದ ಇದು ಮಾರ್ಗದರ್ಶನ ಮತ್ತು ಸಮಾಲೋಚನೆ ಸೊ ಒದಗಿಸಲು ಸಹಾಯವನ್ನ ಮಾಡ್ತಕ್ಕಂಥದ್ದು. ಸೊ ಸರ್ಟನ್ ಟೈಪ್ ಆಫ್ ಕಾಸಸ್ ಆಫ್ ವೆಕೇಶನ್ ಅಂಡ್ ದೇರ್ಫೋರ್ ಇಟ್ಸ್ ಹೆಲ್ಪ್ ಇನ್ ಪ್ರೊವೈಡಿಂಗ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್. ನೋಡಿ, ಫಾರ್ ಎಕ್ಸಾಂಪಲ್ ಏನು, ಈಗ ಯಾವುದೋ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯ ಸ್ಟ್ರೆಂತ್ ಹೈ ಲೆವೆಲ್ ಇದ್ದಂತ ಸಂದರ್ಭದಲ್ಲಿ ಸೊ ಅದನ್ನ ಏನ್ ಮಾಡ್ತಾ ಹೋಗ್ತೀವಿ ನಾವು, ಸೊ ಇವನು ಮುಂದೆ ಇದೇ ವೃತ್ತಿಯಲ್ಲಿ ಮುಂದುವರಿಲಿಕ್ಕೆ ಹಾಗಾದ್ರೆ
ಇವನು ಯೋಗ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿ. ಸೊ ಇವನು ಇಷ್ಟೇ ಹೀಗೆ ಮಾಡ್ತಾನೆ, ಇದರಲ್ಲಿ ಇವನ್ ಕೆಪಾಬಿಲಿಟಿ ಇಷ್ಟೇ ಅದ, ಇವನು ಸಂಭವನೀಯ ಯಶಸ್ಸನ್ನ ಇದರಲ್ಲಿ ಕಾಣ್ತಾನೆ. ಪಾಸಿಬಲ್ ಟು ಸಕ್ಸಸ್ ಇನ್ ಸರ್ಟೆನ್ ಟೈಪ್ ಆಫ್ ಕೋರ್ಸಸ್. ಫಾರ್ ಎಕ್ಸಾಂಪಲ್, ಸೊ ವೆನ್ ಯು ಹ್ಯಾವ್ ಐಡೆಂಟಿಫಿಕೇಶನ್ ಆಫ್ ದಿ ಸೆಕೆಂಡ್ PU ಲೆವೆಲ್ ಲರ್ನರ್ಸ್ ಸ್ಟ್ರೆಂತ್ಸ್, ಹೈ ಸ್ಟ್ರೆಂತ್ಸ್, ಸೊ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಗ್ರೂಪ್, ಹೌದಾ. ಸೊ ನೀವು ಒಂದು ಆ ಗುಂಪಿನಲ್ಲಿ ಇರ್ತಕ್ಕಂಥದ್ದನ್ನ ಅಥವಾ ಆ ವಿದ್ಯಾರ್ಥಿಯ ವೈಯಕ್ತಿಕವಾಗಿರ್ತಕ್ಕಂಥದ್ದನ್ನ ಅವ್ನು ಊಹೆ ಮಾಡ್ಬೋದು. ಅವ್ನು ಇದನ್ನೇ ಮಾಡ್ತಾನೆ, ಅವ್ನು ಶಾಣೆ ಇದ್ದಾನೆ, ಸೊ ಅವ್ನು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದಾನೆ. ಸೊ ಹೀಗೆ ನಾವೆಲ್ಲ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ, ಸೊ ಅದಕ್ಕೆ ಅನುಗುಣವಾಗಿ ಹಾಗಾದ್ರೆ ಮಾರ್ಗದರ್ಶನ ಮತ್ತು ಸೊ ಸಮಾಲೋಚನೆಯನ್ನ ಮಾಡ್ಲಿಕ್ಕೆ ಇದು ಒಂದು ಸಹಾಯವನ್ನು ಒದಗಿಸ್ತಕ್ಕಂಥದ್ದು ಯಾವ್ದಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತಾ ಇದ್ದೀವಿ. ಎಸ್, ಡಯಾಗ್ನೋಸ್ಟಿಕ್ ಟೆಸ್ಟ್ ಕ್ಯಾನ್ ಬಿ ಮೇಡ್ ದ ಬೇಸಿಸ್ ಆಫ್ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್ಸ್. ಸೊ ಅಂದ್ರೆ ವೈಯಕ್ತಿಕವಾಗಿರ್ತಕ್ಕಂತಹ ಬೋಧನೆಯನ್ನ ಮಾಡಲಿಕ್ಕೆ, ಸೊ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್ಸ್, ವೈಯಕ್ತಿಕ ಸೂಚನೆಯಾಗಿ ಆಧಾರವನ್ನ ಇದೇನ್ ಮಾಡ್ತಾ ಇದೆ, ಸೊ ಮಾಡ್ಲಿಕ್ಕೆ ಸಹಾಯವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದಂದ್ರೆ, ಅಥವಾ ಅದನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಇದನ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಬೇಸಿಸ್ ಆಫ್ ಇಂಡಿವಿಜುವಲೈಸ್ಡ್ ಇನ್ಸ್ಟ್ರಕ್ಷನ್ಸ್. ಸೊ ಆ ವ್ಯಕ್ತಿಗೆ ಒಂದು ವೈಯಕ್ತಿಕವಾಗಿ ಸೊ ಒಂದು ಬೋಧನೆಯನ್ನ ಮಾಡ್ಲಿಕ್ಕೆ ಸೊ ಇದು ಆಧಾರವನ್ನು ಒದಗಿಸಿಕೊಡ್ತಕ್ಕಂಥದ್ದು ನೈದಾನಿಕ ಪರೀಕ್ಷೆ ಅಂತ ಕರೀತಾ ಇದ್ದೀವಿ. ಎಸ್, ಡಿಫ್ರೆನ್ಶಿಯೇಟೆಡ್ ಟೀಚಿಂಗ್ ಮೆಥಡ್ಸ್, ability grouping, individual drill, is it right? So differentiate teaching methods based on learners weaknesses. So teacher automatically change the teaching methods. So for example, when we have teach the past one lecture method, so identification of the learners weaknesses of the group, ಮೆಜಾರಿಟಿ. ಸೊ ಆ ಮೆಜಾರಿಟಿಯನ್ನು ನೀವು ಐಡೆಂಟಿಫಿಕೇಶನ್ ಮಾಡಿದ ನಂತರ ಆ ವಿದ್ಯಾರ್ಥಿಗಳಿಗೆ ಬೇರೆ ಬೋಧನಾ ಪದ್ಧತಿಯ ಮೂಲಕ ಸೊ ವೈಯಕ್ತಿಕವಾಗಿ ಸೊ ಅದನ್ನ ಏನ್ ಮಾಡ್ಬೋದು, ಸೊ ಅದನ್ನ ಅಡಾಪ್ಟೇಷನ್ ಮಾಡ್ಕೊಂಡು ನಾವು ಹಾಗಾದ್ರೆ ಸೊ ರೆಮಿಡಿಯಲ್ ಟೀಚಿಂಗ್ ಅನ್ನ ಮಾಡ್ಲಿಕ್ಕೆ ಸೊ ಇಟ್ಸ್ ಟು ಹೆಲ್ಪ್ ಅಂತ ಕರಿತಾ ಇದ್ದೀವಿ. ಸೊ ಡಿಫ್ರೆನ್ಶಿಯೇಟೆಡ್ ಅಸೈನ್ಮೆಂಟ್ ಎಕ್ಸೆಟ್ರಾ. ಸೊ ಫಾರ್ ಎಕ್ಸಾಂಪಲ್, ಸೊ ವೆನ್ ಯು ಹ್ಯಾವ್ ಗಿವನ್ ದ ಸಮ್ ಅಸೈನ್ಮೆಂಟ್ ವರ್ಕ್, so students again, so low level achievement of the assignments, so automatically a teacher differentiate assignment ಅಂದ್ರೆ ಆ ಅಸೈನ್ಮೆಂಟ್ ಅನ್ನ ಏನ್ ಮಾಡಬಹುದು, ವಿಭಿನ್ನವಾಗಿ ನಾವು ಕಾರ್ಯಗತಗೊಳಿಸಲಿಕ್ಕೆ ಇಟ್ಸ್ ಟು ಹೆಲ್ಪ್ ಅಂತ ಕರಿತಾ ಇದ್ದೀವಿ. ಕ್ಯಾನ್ ಬಿ ಅಟೆಂಪ್ಟೆಡ್ ಆನ್ ದ ಬೇಸಿಸ್ ಆಫ್ ದಿ ರಿಸಲ್ಟ್ಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್. ಸೊ ಈ ಪರೀಕ್ಷೆಗಳ ಫಲಿತಾಂಶಗಳ ಆಧಾರದ ಮೇಲೆ ವಿಭಿನ್ನ ಕಾರ್ಯ ಯೋಜನೆಗಳನ್ನ ನೀಡಲಿಕ್ಕೆ ಪ್ರಯತ್ನವನ್ನ ಪಡ್ತಕ್ಕಂಥದ್ದು ಯಾವ್ದಂದ್ರೆ ನೈದಾನಿಕ ಪರೀಕ್ಷೆ ಅಂತೇಳಿ ಕರಿತಾ ಇದ್ದೀವಿ. ಆ ಸಂದರ್ಭದಲ್ಲಿ ಅದನ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್? ಹಾಗಾದ್ರೆ ನೈದಾನಿಕ ಪರೀಕ್ಷೆಯ ಏನು ಒಂದು ಗುಣಗಳು ಏನೇನಿದಾವೆ? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡಯಾಗ್ನೋಸ್ಟಿಕ್ ಟೆಸ್ಟ್? ಹೆಲ್ಪ್ಸ್ ಇನ್ ನೋವಿಂಗ್ ದ ಸ್ಟೂಡೆಂಟ್ಸ್ ಸ್ಕಿಲ್ಸ್ ಅಂಡ್ ನಾಲೆಜ್. ನೋಡಿ, ಕೌಶಲ ಜ್ಞಾನ ತಿಳಿದುಕೊಳ್ಳಿಕ್ಕೆ ಇದೇನ್ ಮಾಡ್ತಾ ಇದೆ, ಸಹಾಯವನ್ನು ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಯ ಕೌಶಲ, ಸೊ ಅಂದ್ರೆ ಲರ್ನಿಂಗ್ ಸ್ಕಿಲ್ಸ್, ಲರ್ನಿಂಗ್ ಕಲಿಕಾ ಜ್ಞಾನ, ಸೊ ಯಾವ ಮಟ್ಟಕ್ಕದ ಏನದ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಇಟ್ಸ್ ಟು ಹೆಲ್ಪ್ ಅಂತ ಕರಿತಾ ಇದ್ದೀವಿ. ಎಸ್, ನೌ ಸ್ಟೂಡೆಂಟ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್. ಅಫ್ಕೋರ್ಸ್, ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್, ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯ ಯಾವ ರೀತಿ ಆಗ್ಯದ, ಬಲ ಯಾವ ರೀತಿ ಆಗ್ಯದ, ಕಲಿಕಾ ಬಲ ಯಾವ ರೀತಿ ಆಗ್ಯದ, ಸೊ ವಿದ್ಯಾರ್ಥಿಗಳ ಕಲಿಕಾ ದೌರ್ಬಲ್ಯ ಎಲ್ಲಿದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಅಥವಾ ಇದು ಅದನ್ನು ತಿಳಿಸ್ಕೊಡ್ಲಿಕ್ಕೆ ಇಟ್ಸ್ ಟು ಹೆಲ್ಪ್ ಅಂತ ಕರಿತಾ ಇದೆ. ಸೊ ಇಟ್ ಈಸ್ ಯೂಶುವಲಿ ಅಕರ್ ಅಟ್ ದ ಬಿಗಿನಿಂಗ್ ಆಫ್ ದಿ ಸ್ಕೂಲ್ ಇಯರ್ ಆರ್ ಬಿಫೋರ್ ಎ ನ್ಯೂ ಯೂನಿಟ್. ಇದು ಯಾವಾಗ್ಲೂ ಕಂಡಕ್ಟ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಸೊ ಬಿಗಿನಿಂಗ್ ಆಫ್ ಈ ಸ್ಕೂಲ್ ಇಯರ್, ಮೊದಲೇ ಅಂದ್ರೆ ಆಲ್ ಪ್ರಿಪರೇಟರಿ ಯಾವುದು ಮೊದಲೇ ಅಪಾಯಿಂಟ್ಮೆಂಟ್ ಲೆವೆಲ್ ಅಥವಾ ಸ್ಕೂಲ್ ಅಡ್ಮಿಷನ್ ಲೆವೆಲ್ ನಲ್ಲಿ ಇದನ್ನ ಬಿಗಿನಿಂಗ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಅಂತ ಕರಿತಾ ಇದೀವಿ. ಬಿಕಾಸ್ ಆ ವಿದ್ಯಾರ್ಥಿಗಳಲ್ಲಿ ಏನ್ ಸ್ಟ್ರೆಂತ್ ಅದ, ಏನ್ ವೀಕ್ನೆಸ್ ಅದ ಅದನ್ನ ನೋಡ್ಬಿಟ್ಟೆ ವಿದ್ಯಾರ್ಥಿಗಳನ್ನ ವರ್ಗ ಕೋಣೆ ಅಂದ್ರೆ ದಾಖಲಾತಿಯನ್ನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸೊ ಅಥವಾ ಇದನ್ನ ಇನ್ ಸಮ್ ಟೈಮ್ ಟೀಚರ್ಸ್ ಯೂಸ್ ಬಿಫೋರ್ ದಿ ಯೂನಿಟ್. ಸೊ ಯೂನಿಟ್ ನಲ್ಲಿ ಆಲ್ರೆಡಿ ಏನ್ ತಿಳ್ಕೊಂಡಿದ್ದಾರೆ, ಏನ್ ತಿಳ್ಕೊಂಡಿಲ್ಲ, ನಾನು ಏನ್ ಟೀಚ್ ಮಾಡ್ಬೇಕು ಘಟಕದ ಮೊದಲು ಸೊ ಸಂಭವಿಸ್ತಕ್ಕಂಥದ್ದು ಯಾವುದಂದ್ರೆ ಸೊ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತಾ ಇದೀವಿ. ಇಟ್ ಐಡೆಂಟಿಫೈಸ್ ಸ್ಟೂಡೆಂಟ್ಸ್ ಹೂ ಲ್ಯಾಕ್ ಪ್ರೀ ರಿಕ್ವೆಸೈಟ್ಸ್ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್ ಆರ್ ಸ್ಕಿಲ್ಸ್. ಪೂರ್ವಾಪೇಕ್ಷಿತ ಜ್ಞಾನ, ತಿಳುವಳಿಕೆ ಅಥವಾ ಕೌಶಲ್ಯವನ್ನು ಹೊಂದಿರದ ವಿದ್ಯಾರ್ಥಿಗಳನ್ನ ಇದು ಗುರುತಿಸ್ತಾ ಹೋಗುತ್ತೆ.
So easily identifies the students who lack prerequisite knowledge. So ಪೂರ್ವ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಫ್ರೀ ಸ್ಕೂಲ್ ಇಯರ್ ಬಿಗಿನಿಂಗ್ ಸ್ಕೂಲ್ ಇಯರ್ ನಲ್ಲಿ ಕಂಡಕ್ಟ್ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಪೂರ್ವಾಪೇಕ್ಷಿತವಾಗಿರ್ತಕ್ಕಂಥ ಜ್ಞಾನ, ತಿಳುವಳಿಕೆ, ಕೌಶಲ್ಯ ಹೆಂಗಿದೆ, ಸೊ ಅದನ್ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಇದು ಸಹಾಯವನ್ನು ಉಂಟು ಮಾಡ್ತಕ್ಕಂಥದ್ದು. And diagnostic testing also identifies students interest. Of course, ವಿದ್ಯಾರ್ಥಿಗಳ ಆಸಕ್ತಿ ಯಾವುದ್ರಲ್ಲಿ ಅದ, ಯಾವ ಸಬ್ಜೆಕ್ಟ್ ನಲ್ಲಿ ಅದ, ಸೊ ಈಸಿಲಿ ಐಡೆಂಟಿಫೈ. ನೋಡಿ ನೀವು ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ನಲ್ಲಿ ಲೋ ಲೆವೆಲ್ ಅಚೀವ್ಮೆಂಟ್ ಇರ್ಬೋದು, ಸೊ ಸೈನ್ಸ್ ನಲ್ಲಿ ಹೈ ಲೆವೆಲ್ ಅಚೀವ್ಮೆಂಟ್ ಇರ್ಬೋದು. ಇಸ್ ಇಟ್ ರೈಟ್? ಸೊ ಹಾಗಾದ್ರೆ ಅವನಿಗೆ ಸೈನ್ಸ್ ನಲ್ಲಿ ಇಂಟ್ರೆಸ್ಟ್ ಅದ, ಸೈನ್ಸ್ ಚೆನ್ನಾಗಿ ಮಾಡಿದಾನೆ, ಸೈನ್ಸ್ ನಲ್ಲಿ ಅವನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಸಾಮರ್ಥ್ಯ, ಕಲಿಕಾ ಸಾಮರ್ಥ್ಯ ಹೆಚ್ಚಿಗೆ ಇದೆ, ಸೊ ಅವನ ಇಂಟ್ರೆಸ್ಟ್ ಅಲ್ಲಿದೆ ಅನ್ನೋದನ್ನ ಐಡೆಂಟಿಫಿಕೇಶನ್ ಮಾಡ್ತಾ ಹೋಗುತ್ತೆ. And diagnostic evaluation provides information essential to teachers in designing appropriate programs for all students. ನೈದಾನಿಕ ಪರೀಕ್ಷೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇವ್ಯಾಲ್ಯೂಯೇಷನ್ ಪ್ರೊವೈಡ್ಸ್ ಮಾಡಿದ ತಕ್ಷಣ ಎಸೆನ್ಷಿಯಲ್ ಟೀಚರ್ಸ್ ಇನ್ ಡಿಸೈನಿಂಗ್ ಅಪ್ರೋಪ್ರಿಯೇಟ್ ಪ್ರೋಗ್ರಾಮ್ಸ್. So because easily find identification of the students interest in the field of subject, so ಎದರಲ್ಲಿ ಅದ, ಸೊ ಹಾಗಾದ್ರೆ ಆ ಸಬ್ಜೆಕ್ಟ್ ನಲ್ಲೇ ಏನ್ ಮಾಡ್ತಾ ಹೋಗ್ತಾರೆ, ಡಿಸೈನ್ ವಿನ್ಯಾಸಗೊಳಿಸ್ತಾ ಹೋಗ್ತಾರೆ ಅಪ್ರೋಪ್ರಿಯೇಟ್ ಪ್ರೋಗ್ರಾಮ್ಸ್ ಕಾರ್ಯಕ್ರಮಗಳನ್ನ. ಇಸ್ ಇಟ್ ರೈಟ್? ಸೊ ನೈದಾನಿಕ ಪರೀಕ್ಷೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಕಾರ್ಯಕ್ರಮ ವಿನ್ಯಾಸಗಳು, ಶಿಕ್ಷಕರಿಗೆ ಅಗತ್ಯವಾದ ಮಾಹಿತಿಯನ್ನು ಒದಗಿಸಿಕೊಡ್ತಾ ಹೋಗುತ್ತೆ. Disadvantages of diagnostic evaluations. So previous class already I have told. So every evaluation tool having some disadvantages. ನೋಡಿ ನೀವು ಒಂದೇ ಒಂದು ಮೌಲ್ಯಮಾಪನದ ಸಾಧನದಿಂದ ವಿದ್ಯಾರ್ಥಿಗಳ ಸಮಗ್ರವಾಗಿ ಮೌಲ್ಯಮಾಪನವನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಒಂದು ಸಿಂಗಲ್ ಟೂಲ್ ತಗೊಂಡು. ಸೊ ಮಿಕ್ಸ್ಡ್ ದ ಇವ್ಯಾಲ್ಯೂಯೇಷನ್ ಟೂಲ್, ಅದು ಓರಲ್ ಟೆಸ್ಟ್ ಆಗಿರ್ಬೋದು, ಸೋಶಿಯೋಮೆಟ್ರಿಕ್ ಆಗಿರ್ಬೋದು, ಇಸ್ ಇಟ್ ರೈಟ್? ಸೊ ಚೆಕ್ ಲಿಸ್ಟ್ ಆಗಿರ್ಬೋದು, ಕ್ವಶನೇರ್ ಆಗಿರ್ಬೋದು, ಇನ್ವೆಂಟ್ರಿ ಆಗಿರ್ಬೋದು, ಸೊ ಎಲ್ಲವುಗಳನ್ನ ನಾವು ಯೂಸ್ ಮಾಡ್ಕೋತಾ ಹೋಗ್ತೀವಿ ಬೇಸ್ಡ್ ಆನ್ ಸಬ್ಜೆಕ್ಟ್ ವೈಸ್. ಸೊ ಯಾವುದು ಅಪ್ರೋಪ್ರಿಯೇಟ್ ಆಗಿರ್ತದ ಆ ಅಪ್ರೋಪ್ರಿಯೇಟ್ ಟೂಲ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಲರ್ನರ್ಸ್ ಸ್ಟ್ರೆಂತ್ ಏನದ, ವೀಕ್ನೆಸಸ್ ಏನದ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಎಸ್, as well as diagnostic test having some disadvantages. So ಹಾಗಾದ್ರೆ ಅವು ಯಾವುವು? It can cause anxiety for students who are unaware of this test. ಈ ಟೆಸ್ಟ್ ಬಗ್ಗೆ, ಈ ಪರೀಕ್ಷೆಯ ಅರಿವಿಲ್ಲದಂತ ವಿದ್ಯಾರ್ಥಿಗಳಿಗೆ ಇದು ಆತಂಕವನ್ನು ಮಾಡ್ತಾ ಹೋಗುತ್ತೆ. ಬಿಕಾಸ್ ನಮ್ಮ ಮೊದಲೇ ಇದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಯಾವ ಪ್ರಶ್ನೆಗಳು ಬರ್ತಾ ಇದಾವೆ, ಆನ್ಸಿಟಿ ಅಂದ್ರೆ ಆ ವಿದ್ಯಾರ್ಥಿಗಳಲ್ಲಿ ಏನಾಗ್ತಾ ಇದೆ, ಆನ್ಸಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ರೈಟ್? ಸೊ ಅದು ಪ್ರಾಬ್ಲಮ್ ಆಗ್ಲಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಆಲ್ಮೋಸ್ಟ್ ಆಲ್ ಇನ್ ಎಜುಕೇಶನಲ್ ಫೀಲ್ಡ್, ಆಲ್ ಸ್ಕೂಲ್ಸ್ so having a limited duration of the time. So teachers are evaluators finishing the all syllabus and conducting the type of assignments and activities ಎಲ್ಲವುಗಳನ್ನ ಮಾಡುವುದರಿಂದ ಸೊ ಈ ನೈದಾನಿಕ ಪರೀಕ್ಷೆಯನ್ನು ನಾವು ತೆಗೆದುಕೊಳ್ತಾ ಹೋದ್ರೆ ಎವ್ರಿ ಸಬ್ಜೆಕ್ಟ್ ವೈಸ್, ಎವ್ರಿ ಕಾನ್ಸೆಪ್ಟ್ ವೈಸ್, ಎವ್ರಿ ಯೂನಿಟ್ ವೈಸ್, ಸೊ ಬಹಳ ಟೈಮ್ ಅನ್ನ ತೆಗೆದುಕೊಳ್ತಾ ಹೋಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗ್ತಾ ಇದೆ. ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ಆ ದೃಷ್ಟಿಕೋನದಲ್ಲಿ ಇದು ಏನಾಗ್ತಾ ಇದೆ, ಸೊ ಡಿಸ್ಅಡ್ವಾಂಟೇಜಸ್ ಅನ್ನ ಹೊಂದಿದೆ. ಸೊ ಅಟಿಟ್ಯೂಡಿನಲ್ ಚೇಂಜಸ್. ಎಸ್, ವಿದ್ಯಾರ್ಥಿಗಳಲ್ಲಿ ಮನೋಭಾವನೆಗಳ ಒಂದು ಬದಲಾವಣೆ ಆಗ್ತಾ ಇರ್ತಾವೆ. ನೋಡಿ ನೀವು ಈಗ ಒಂದು ಯೂನಿಟ್ ನಲ್ಲಿ ಕಡಿಮೆ ಸ್ಕೋರ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ ಬೇರೆ ಯೂನಿಟ್ ನಲ್ಲಿ ಅವನು ಏನ್ ಮಾಡ್ಬೋದು, ಹೆಚ್ಚಿಗೆ ಅಂಕಗಳನ್ನು ಗಳಿಸಿಕೊಳ್ಳಿಕ್ಕೆ ಟ್ರೈ ಔಟ್ ಮಾಡ್ತಾ ಹೋಗ್ತಾನೆ. ಅಟಿಟ್ಯೂಡ್ನಲ್ ಚೇಂಜಸ್ ಗಳನ್ನ ಕಾಣ್ತಾ ಇರ್ತೀವಿ. ಸೊ ಆ ದೃಷ್ಟಿಕೋನದಲ್ಲಿ ಇದು ವಿದ್ಯಾರ್ಥಿಗಳಿಗೆ ಹೊರೆಯನ್ನು ಮಾಡ್ತಾ ಹೋಗುತ್ತೆ ಒಂದು ಮನೋಭಾವನೆ ದೃಷ್ಟಿಯಿಂದ. ವಿಲ್ ಪವರ್ ಅಂಡ್ ಪೇಷನ್ಸ್ ಆಫ್ ದಿ ಟೀಚರ್ಸ್. ಎಸ್, ಆಫ್ ಕೋರ್ಸ್. ಸೊ ಆಟೋಮೆಟಿಕ್ಲಿ ಟೀಚರ್ ಡಿಡ್ ನಾಟ್ ಕಂಟ್ರೋಲ್ ಆಫ್ ದಿ ವಿಲ್ ಪವರ್. ಸೊ ವಿಲ್ ಪವರ್ ಅವನಲ್ಲಿ ಏನಾಗ್ಬೋದು, ಪೇಷನ್ಸ್ ಏನಾಗ್ಬೋದು, ಕಳ್ಕೋಬಹುದು. ಸೊ ನೋಡಿ ನೀವು ರೆಮಿಡಿಯಲ್ ಟೀಚಿಂಗ್ ಮಾಡಬೇಕು ವಿದ್ಯಾರ್ಥಿಗಳಿಗೆ, ಅವರು ಲೋ ಲೆವೆಲ್ ನಲ್ಲಿ ಯಾರಿದ್ದಾರೆ ಅವ್ರನ್ನ ಫೈಂಡ್ ಔಟ್ ಮಾಡಬೇಕು, ಮೆಜಾರಿಟಿ ಯಾರು ಲೋ ಲೆವೆಲ್ನದ, ಸೊ ಅವ್ರ ಲೆವೆಲ್ ನಲ್ಲಿ ಹೋಗಿ ಮತ್ತೆ ಅಗೇನ್ ಟೀಚ್ ಮಾಡಬೇಕು ನಾವು, ಅವು ಎಲ್ಲವುಗಳನ್ನ ಅಸೆಸ್ ಮಾಡಬೇಕು. ಬಿಫೋರ್ ಸ್ಟಾರ್ಟಿಂಗ್ ದ ಯೂನಿಟ್ ಕಂಡಕ್ಟ್ ಮಾಡ್ತಾ ಹೋದ್ವಿ ಅಂದ್ರೆ ವಿಲ್ ಪವರೇ ಹೋಗ್ಬಿಡುತ್ತೆ, ಪೇಷನ್ಸ್ ಹೋಗ್ಬಿಡುತ್ತೆ ಟೀಚರ್ಗೆ. ಸೊ ಶಿಕ್ಷಕರಿಗೆ ಬಹಳ ಹೊರೆಯನ್ನು ಉಂಟು ಮಾಡ್ತಕ್ಕಂಥದ್ದು. ವಿಲ್ ಪವರ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ಲಾರ್ದಂತ. ಎಸ್, ಟೈಮ್ ಶೆಡ್ಯೂಲಿಂಗ್, ಆಲ್ರೆಡಿ ಹ್ಯಾವ್ ಟೋಲ್ಡ್, ಟೈಮ್ ಕನ್ಸ್ಯೂಮಿಂಗ್. ಸೊ sequencing of study.
ಸೊ ಸ್ಟಡಿಯಲ್ಲಿ ಸಿಕ್ವೆನ್ಷಿಯಲ್ ಅನ್ನ ತಪ್ಪಿಸ್ತಾ ಹೋಗುತ್ತೆ. ಈ ಫಾರ್ ಎಕ್ಸಾಂಪಲ್ ಹೇಗೆ, ಹೌ? ಸೊ ನೋಡಿ, ನೀವೀಗ ಫಸ್ಟ್ ಯೂನಿಟ್ ನಲ್ಲಿ ಏನಿದೆ, ಸೊ 90% ಸ್ಟೂಡೆಂಟ್ಸ್ ಹ್ಯಾವಿಂಗ್ ರೀಚ್ ದ ಯೂನಿಟ್ ನಂಬರ್ 9. ಸೊ ಸಮ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಇನ್ ಯೂನಿಟ್ ನಂಬರ್ 5 ಸಿಕ್ವೆನ್ಷಿಯಲ್ ಆಫ್ ದಿ ಸ್ಟಡಿ ತಪ್ತಾ ಹೋಗುತ್ತೆ. ಸೊ ಆ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳೊಂದಿಗೆ ಎರಡು ಕೂಡಿಸಿ ಬೋಧನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಏನು 9th ಯೂನಿಟ್ ನಲ್ಲಿ ಇದ್ದಾರೆ ಅವ್ರನ್ನ ರೀಚ್ ಪ್ರಮೋಟ್ ಟು ಯೂನಿಟ್ ನಂಬರ್ 9 ಅಲ್ಲಿ ಹೋದಾಗ ಮಾತ್ರ ನಾವು ಏನ್ ಮಾಡ್ತಾ ಹೋಗಿ ಸೀಕ್ವೆನ್ಷಿಯಲ್ ಆಗಿ ಸ್ಟಡಿನ ಮುಂತುಕೊಂಡು ಹೋಗ್ಲಿಕ್ಕೆ ಸಾಧ್ಯವನ್ನು ಮಾಡ್ತಾ ಹೋಗುತ್ತೆ. ಆ ದೃಷ್ಟಿಕೋನದಲ್ಲಿ ಇದೇನಾಗ್ತದೆ, ಸೀಕ್ವೆನ್ಷಿಯಲ್ ಆಫ್ ದಿ ಸ್ಟಡಿನ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಡ್ ಫ್ಯೂಯಲ್ಟಿ ಮೆಥಡ್ ಆಫ್ ಡಾಟಾ ಕಲೆಕ್ಷನ್ ಅಂಡ್ ಟೆಸ್ಟ್, ಎಸ್ ಆಫ್ ಕೋರ್ಸ್. ಸೊ ಡಾಟಾ ಕಲೆಕ್ಷನ್ ಏನ್ ಮಾಡ್ತಾ ಇದೆ, ಸೊ ಫ್ಯೂಯಲ್ಟಿ ಮೆಥಡ್ ಅಂದ್ರೆ ಅದನ್ನ ತಪ್ಪಿಸ್ತಾ ಇದೆ. ಸೊ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸೊ ಇದು ತಪ್ಪಿಸ್ತಾ ಇದೆ. ಮೇಂಟೈನಿಂಗ್ ರೆಕಾರ್ಡ್ಸ್ ಇಂಪಾರ್ಸಿಯಲಿ, ಸೊ ಎಲ್ಲಾ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಇಂಪಾರ್ಸಿಯಲಿ ಏನ್ ಮಾಡ್ತಾ ಇದೆ, ಸೊ ಅದನ್ನ ಹೈಡ್ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಮೇಂಟೈನ್ ಮಾಡೋದು ಬಹಳ ಕಷ್ಟ. ವಿದ್ಯಾರ್ಥಿಗಳ ಎಲ್ಲಾ ರೆಕಾರ್ಡ್ಗಳನ್ನ ಎಲ್ಲಾ ಫೈಲ್ ನಲ್ಲಿ ಹಾಕಿ ನಾವು ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಕಷ್ಟ ಅಂತೇಳಿ ನಾವು ಭಾವಿಸ್ತಾ ಹೋಗ್ತೀವಿ. ಸೊ dear students, I hope all of you understood my lecture. So any doubts regarding the diagnostic test, put it your question in chat box. I will try to explain your doubts. So ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ಚಾಟ್ ಬಾಕ್ಸ್ ನಲ್ಲಿ ಹಾಕಿ, ಸೊ ನಾನು ಏನು ಮಾಡ್ತೀನಿ, ಸೊ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ವೆಲ್, ಸೊ 47 ಸ್ಟೂಡೆಂಟ್ಸ್ ಪ್ರೆಸೆಂಟ್ ನಾವು, 47 ಜನ ವಾಚ್ ಮಾಡ್ತಾ ಇದ್ದಾರೆ. ಸೊ ರೆಕಾರ್ಡ್ ಆಗ್ತಾ ಇದೆ. ನಿಮಗೇನಾದರೂ ಅಂಡ್ ಇದು ಆನ್ಯುವಲ್ ಎಕ್ಸಾಮಿನೇಷನ್ ರಿಲೇಟೆಡ್ ಹೇಗೆ ಬರ್ಬೋದು ಪ್ರಶ್ನೆ, ಸೇಮ್ ಅಗೇನ್ ಡಿಸ್ಕ್ರೈಬ್ ದಿ ಡಯಾಗ್ನೋಸ್ಟಿಕ್ ಟೆಸ್ಟ್ ವಿತ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಬರ್ಬೋದು, ಅಥವಾ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಬರ್ಬೋದು. ಓಕೆ, ನೋ ಡೌಟ್ ಸರ್. Are you understood my lecture? ಬಹಳ ಈಸಿಯಾಗಿರ್ತಕ್ಕಂಥ ಒಂದು ಮೌಲ್ಯಮಾಪನದ ಸಾಧನ ಅಂತ ಕರಿತಾ ಇದೀವಿ ನಾವು ಇದನ್ನು. ಅಂಡ್ ವೆರಿ ಪಾಪ್ಯುಲರ್ ಇನ್ ಆಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಸೊ ಎಲ್ಲಾ ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಬಳಸಿಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ನೈದಾನಿಕ ಪರೀಕ್ಷೆ ಅಂತ ಕರಿತಾ ಇದೀವಿ. Yes, okay, Sampurna. Understood, sir. Yes, sir. Understood, sir. ಬಟ್ ನಮಗೆ ಇನ್ನೊಂದು ಏನಂತಂದ್ರೆ ಸ್ಟ್ರೆಂತ್ ಹೆಚ್ಚಿಗೆ ಆಗಬೇಕು. ವಾಚಿಂಗ್ ಸ್ಟ್ರೆಂತ್, ಲೈವ್ ವಾಚಿಂಗ್ ಸ್ಟ್ರೆಂತ್ ಹೆಚ್ಚಿಗೆ ಇದ್ರೆ ನಾವು ಒಂದು ಏನಾದರೂ ಎಫರ್ಟ್ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಇದು ಆಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ಎಲ್ಲೇ ನೀವು 80 ತನಕ ಒಬ್ರು ಒಮ್ಮೆ ಹೋಗಿಲ್ಲ, ಒಂದು ಕ್ಲಾಸು ಹೋಗಿಲ್ಲ. ಸೊ ಐ ಥಿಂಕ್ 65 ಹೈ ಸ್ಟ್ರೆಂತ್ ಒನ್ ಕ್ಲಾಸ್. ಅಂಡರ್ಸ್ಟುಡ್ ಸರ್. ಥ್ಯಾಂಕ್ ಯು ಸರ್. Okay. Okay, Shivlila. Bhagamma Osman. Okay. Okay, Noha. Mega. Understood, sir. Okay. Apsana. Okay.
ಸೊ ಇನ್ನು ಮುಂದೆ ಬರ್ತಕ್ಕಂಥ ಟೂಲ್ಗಳು ಆಸ್ ವೆಲ್ ಆಸ್ ಟಿ ಇ ಟಿ ಪರ್ಪೋಸ್ ಆಗಿರ್ಬೋದು ಮತ್ತು ನಿಮ್ಮ ಸಿ ಇ ಟಿ ಪರ್ಪೋಸ್ ಆಗಿರ್ಬೋದು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥವುಗಳು. ಸೊ ಆಸ್ ಪ್ಯೂರ್ಲಿ ಕನ್ಸಿಡರ್ ಟು ಇನ್ ಸೈಕಾಲಜಿ ಸಬ್ಜೆಕ್ಟ್ ರಿಲೇಟೆಡ್ ಇವ್ಯಾಲ್ಯೂಯೇಷನ್ ಟೂಲ್ಸ್. ಸೊ ಅದು ಆಫ್ಲೈನ್ ಆಗಿದ್ರೆ ಭಾಳ ಎಫೆಕ್ಟಿವ್ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ನಾನೇ ಅಲ್ಲೇ ನಿಮಗೆ ಕಂಡಕ್ಟ್ ಮಾಡಬೇಕು ಅಂತ ಮಾಡಿದ್ದೆ ನಾನು. ಸೋಶಿಯೋಮೆಟ್ರಿಕ್ ಆಗಿರ್ಬೋದು, ಥೆಮ್ಯಾಟಿಕ್ ಪರ್ಸೆಪ್ಷನ್ ಟೆಸ್ಟ್ ಆಗಿರ್ಬೋದು, ಇಂಕ್ ಬಾಟಲ್ ಟೆಸ್ಟ್ ಆಗಿರ್ಬೋದು, ವರ್ಲ್ಡ್ ಅಸೋಸಿಯೇಷನ್ ಟೆಸ್ಟ್ ಆಗಿರ್ಬೋದು. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ತಮ್ಮ ಸಿಲೆಬಸ್ನಲ್ಲಿ ಏನಿದೆ. ತಮ್ಮ ಸಿಲೆಬಸ್ನಲ್ಲಿ ನೆಕ್ಸ್ಟು ಬರ್ತಕ್ಕಂಥ ಟೂಲ್ಗಳು ಯಾವ್ಯಾವ ಇದಾವೆ. ಸೊ ಆಪ್ಟಿಟ್ಯೂಡ್ ಟೆಸ್ಟ್, ಅಭಿಕ್ಷಮತೆ ಪರೀಕ್ಷೆ ಅಂತ ಕರಿತಾ ಇದ್ದೀವಿ. ರೇಟಿಂಗ್ ಸ್ಕೇಲ್, ದರ್ಜಾ ಮಾಪನ, ಚೆಕ್ ಲಿಸ್ಟ್, ತಾಳೆಪಟ್ಟಿ, ಥೆಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್. ಎಸ್ ಭಾಳ ಇಂಪಾರ್ಟೆಂಟ್. ಟಿ ಎ ಟಿ ಥೆಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್. ವಿಷಯ ಸಂಪ್ರಜ್ಞಾನ ಪರೀಕ್ಷೆ ಅಂತ ಕರಿತಾ ಇದ್ದೀವಿ. ಸಂಪ್ರತ್ಯಕ್ಷಣ ಪರೀಕ್ಷೆ ಅಂತ ಕರಿತೀವಿ ಕನ್ನಡದಲ್ಲಿ. ಅದು ವರ್ಲ್ಡ್ ಅಸೋಸಿಯೇಷನ್ ಟೆಸ್ಟ್. ಸೋಶಿಯೋಮೆಟ್ರಿಕ್ ಆಲ್ರೆಡಿ ಯು ಹ್ಯಾವ್ ಲರ್ನ್ ಇನ್ ಫಸ್ಟ್ ಸೆಮೆಸ್ಟರ್. PSTT ಅದರಲ್ಲಿ ನೀವು ಕಲ್ತಿದ್ರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಟರ್ವ್ಯೂ ವೆರಿ ಸಿಂಪಲ್ ಆ್ಯಂಡ್ ವೆರಿ ಪಾಪ್ಯುಲರ್ ಟೂಲ್, ಇವ್ಯಾಲ್ಯೂಯೇಷನ್ ಟೂಲ್. ಇಂಟರ್ವ್ಯೂ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅದರದೇ ಆಗಿರತಕ್ಕಂಥ ಕೆಲವೊಂದಿಷ್ಟು ಪ್ರೊಸೀಜರ್ ಇದೆ. ಸೊ ಆ ಪ್ರೊಸೀಜರ್ನಲ್ಲಿ ಅದನ್ನ ಇಂಟರ್ವ್ಯೂನ ಕಂಡಕ್ಟ್ ಮಾಡಬೇಕು. ಸೊ ಬಯಾಸ್ ಹೆಂಗಾಗುತ್ತೆ ಇಂಟರ್ವ್ಯೂನಲ್ಲಿ, ಸಬ್ಜೆಕ್ಟ್ ಬಯಾಸ್ ಆಗ್ತಾ ಇದೆ. ಇಸ್ ಇಟ್ ರೈಟ್? ಕ್ವಶನರ್ ಅದು ಗೊತ್ತೇ ಇದೆ ನಿಮಗೆ. ಕ್ವಶನರ್ ಆಲ್ಮೋಸ್ಟ್ ಅಲ್ಲಿ ಕ್ವಶನರ್ ಆ್ಯಂಡ್ ಇನ್ವೆಂಟ್ರಿ. ಸೊ ಭಾಳ ಈಸಿ ಆಗಿರ್ತಕ್ಕಂಥವು. ಸೊ ಐ ವಿಲ್ ಟ್ರೈ ನೆಕ್ಸ್ಟ್ ಕ್ಲಾಸ್. ಐ ಥಿಂಕ್ 2 ಟೂಲ್ಸ್, 2 ಸಾಧನಗಳನ್ನು ಅಂದರೆ 2 ಇವ್ಯಾಲ್ಯೂಯೇಷನ್ ಟೂಲ್ಸ್. ಇಂಟೆಲಿಜೆನ್ಸಿ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ಬುದ್ಧಿಶಕ್ತಿಯ ಪರೀಕ್ಷಣ ಅಂತ ಕರಿತಾ ಇದ್ದೀವಿ. ಸೊ ಆಪ್ಟಿಟ್ಯೂಡ್ ಅಭಿಕ್ಷಮತೆಯ ಪರೀಕ್ಷೆ 2 ಟ್ರೈ ಮಾಡ್ತಾ ಇದ್ದೀನಿ ಅಟ್ ಎ ಟೈಮ್ 1 ಕ್ಲಾಸ್ನಲ್ಲಿ. ಸೊ 2 ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಥೆಮ್ಯಾಟಿಕ್ ಒಂದು, ಇಂಟೆಲಿಜೆನ್ಸಿ ಟೆಸ್ಟು, ಆಪ್ಟಿಟ್ಯೂಡ್ ಟೆಸ್ಟು, sociometric. These are the very important in your TET and CET examination. ಬುದ್ಧಿಶಕ್ತಿ ಪರೀಕ್ಷೆ ಬೇನೆ ಕಾಮ್ ಅಂತ ನಿಮಗೆ ಓದಿದ್ರೆ ಆಲ್ರೆಡಿ ನೀವು. ಓಕೆ, ಭಾಳ ಇಂಪಾರ್ಟೆಂಟ್. ಈ ವರ್ಲ್ಡ್ ಅಸೋಸಿಯೇಷನ್ ಟೆಸ್ಟ್ ಭಾಳ ಕಡಿಮೆ, ರೇರು. ಇಂಟರ್ವ್ಯೂನು ಸ್ವಲ್ಪ ಕಡಿಮೆ, ಕ್ವಶನೇರು ಕಡಿಮೆ. ಸೊ ಇದು ಅಚೀವ್ಮೆಂಟ್ ಟೆಸ್ಟು ಸಮ್ ಟೈಮ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡಯಾಗ್ನೋಸ್ಟಿಕ್ ಕೂಡ ಇಂಪಾರ್ಟೆಂಟ್ ಬಂದರೂ ಬರ್ಬೋದು. ನ್ಯೂನತೆ ಹೇಗೆ ಈ ನೈದಾನಿಕತೆ ಪರೀಕ್ಷೆ ಅಂತ ತಿಳ್ಕೊಳ್ತಾ ಇದ್ದಾರೆ. TET ಬಂದರೂ ಬರ್ಬೋದು. ಒಂದು ಸೆಂಟೆನ್ಸ್ನ ಕೊಟ್ಟು ಇದು ಯಾವ ಪರೀಕ್ಷೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು ಕೆಳಗಡೆ. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇನ್ ಯುವರ್ ಆಫ್ಲೈನ್ ಕ್ಲಾಸ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್: ಫಾರ್ಮೇಟಿವ್, ಸಮೇಟಿವ್ ಆ್ಯಂಡ್ ಡಯಾಗ್ನೋಸ್ಟಿಕ್. ಇಸ್ ಇಟ್ ರೈಟ್? ಹೇಳಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಏನೋ ಹೇಳಿದಂಗೆ ಆಗ್ಯದ ತಮಗೆ. ಓಕೆ, ಹಾಗಾದರೆ ಕ್ಯಾನ್ ಐ ಎಂಡ್ ದಿಸ್ ಸೆಷನ್? Now 42 highest strength today's class watching live. Okay, be safe, stay home and have a great day. Thank you for listening.